ಹಾಯ್ ಎಲ್ಲೋ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹೈಗ್ರೀವ ತ್ರಿಬ್ಲೇಟ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ, ಸಾರಿ ಸ್ವಲ್ಪ ಮೀನರಾಶಿದೊಂದು ಮಿಸ್ ಮಾಡಿದ್ದೆ, ಮಾಡೋಕ್ಕಾಗಿರಲಿಲ್ಲ ಟೈಮ್ ಇಲ್ದಲೆ. ಬನ್ನಿ, ಮೀನರಾಶಿಯವ್ರಿಗೆ ಆಗಸ್ಟ್ ತಿಂಗಳಲ್ಲಿ ಏನು ಬದಲಾವಣೆ ಬರೋದಿದೆ, ಯಾವ್ಯಾವ ಆಶೀರ್ವಾದ ಸಿಗ್ತಾಯಿದೆ ಮೀನರಾಶಿಯವ್ರಿಗೆ ಅಂತ ನೋಡುವ. ಅಗ್ನಿದೇವರು ಬಂದಿದ್ದಾರೆ ಮೀನರಾಶಿಯವ್ರಿಗೆ. ಅಗ್ನಿದೇವರು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ನಿಮ್ಮ ಜೀವನದಲ್ಲಿ ಸತ್ಯದ ಬಗ್ಗೆ, ನೀವು ಸತ್ಯದ ದಾರಿನಲ್ಲಿ ನಡೀತಾ ಇದ್ದೀರಾ, ಸತ್ಯದ ಕಡೆನೇ ಇರಿ, ಆದಷ್ಟು ಸತ್ಯನೇ ನುಡಿರಿ. ಬೆಂಕಿಯಷ್ಟೇ ಸತ್ಯವಾಗಿ ಇರುತ್ತೆ, ಸತ್ಯ ಅನ್ನೋದು ಬೆಂಕಿಯಷ್ಟೇ, ಬೆಂಕಿಯು ಕೂಡ ಸತ್ಯ ಬೆಂಕಿನೇ ಅನ್ನೋ ರೀತಿಯಲ್ಲಿ ಸತ್ಯನ ಬೆಂಕಿಗೆ ಹೋಲಿಸ್ತಾ ಇದ್ದಾರೆ. ಅಗ್ನಿದೇವರ ಆಶೀರ್ವಾದ ಕೂಡ ನಿಮಗೆ ಇಲ್ಲಿದೆ. ಕೆಲವರಿಗೆ ಅಗ್ನಿ ಅವಘಡ ಆಗುವಂಥದ್ದು ಕೂಡ ಇದೆ. ಆದರೆ ನಿಮ್ಮ ಇನ್ನರ್ ಗ್ರೋತನ್ನು ಜಾಸ್ತಿ ಮಾಡ್ಕೊಳ್ಳಿ, ನಿಮ್ಮ ಶಕ್ತಿನ ಜಾಸ್ತಿ ಮಾಡ್ಕೊಳ್ಳಿ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಶಕ್ತಿ ಏನು ಅನ್ನೋದನ್ನು ತೋರಿಸಿ, ಕೆಲವರಿಗೆ ನೀವೇನು ಅನ್ನೋದನ್ನು ತೋರಿಸಿ, ನೀವು ಎಷ್ಟು ಪವರ್ಫುಲ್ ಅನ್ನೋದನ್ನು ತೋರಿಸಿ ಅಂತ ಕೂಡ ಇಲ್ಲಿ ಮೀನರಾಶಿಯವರಿಗೆ ಒಂದು ಮೆಸೇಜ್ ಬರ್ತಾ ಇದೆ. ಒಂದು ನಾಲೆಜ್ ಅನ್ನೋದು ಕೂಡ ಇಲ್ಲಿ ಇದೆ. ಒಂದು ನಾಲೆಜ್ ಅನ್ನೋದು ಕೂಡ ಇಲ್ಲಿ ಇದೆ. ನಿಮ್ಮ ನಾಲೆಜು, ನೀವು ಏನು ಅಂದ್ಕೊಂಡಿದ್ದೀರ ಅದು ಗೆಲ್ಲೋದಕ್ಕೆ ಕೂಡ ಒಂದು ಆಗುತ್ತೆ, ಗೆಲುವನ್ನು ಸಾಧಿಸ್ತೀರಾ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಗೆಲುವು ನಿಮ್ಮದೇ. ಆಗಸ್ಟ್ ತಿಂಗಳಿನಲ್ಲಿ ಗೆಲುವು ಅನ್ನೋದು ನಿಮ್ಮದೇ ಆಗುತ್ತೆ. ಹಣದ ಬಗ್ಗೆ ಯೋಚನೆ ಮಾಡೋ ಅಂಥ ಪರಿಸ್ಥಿತಿ ಕೂಡ ಬರ್ಬೋದು. ದುಡ್ಡಿನ ಬಗ್ಗೆ ಕೂಡ ಯೋಚನೆ ಮಾಡೋ ಅಂಥ ಸಿಚುವೇಶನ್ ಇಲ್ಲಿ ಇದೆ ಮೀನರಾಶಿಯವರಿಗೆ. ತುಂಬ ದಿನದಿಂದ ಯಾವುದೋ ಒಂದು ವಿಷಯಕ್ಕೆ ಕಾಯ್ತಾ ಇದ್ದರೆ ಮೀನರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಆ ವಿಷಯದಲ್ಲಿ ಸಕ್ಸಸ್ ಅನ್ನೋದು ಖಂಡಿತ ಕಾಣುತ್ತೆ. ಒಂದು ಪ್ಲ್ಯಾನಿಂಗ್ ಪ್ರಕಾರ ಹೋದರೆ ಖಂಡಿತ ನೀವು ಒಂದು ಯಶಸ್ಸನ್ನು ಕಾಣ್ತೀರಾ. ಲವರ್ಸ್ ಕಾರ್ಡ್ ಬರ್ತಿದೆ, ಪ್ರೀತಿ ಕೂಡ ಬರ್ತಾ ಇದೆ. ಆಗಸ್ಟ್ ತಿಂಗಳಿನಲ್ಲಿ ತುಂಬ ಪ್ರೀತಿ ಅನ್ನೋದು ಕೂಡ ಮೀನರಾಶಿಯವರಿಗೆ ಬರ್ತಾ ಇದೆ. ನಿಮ್ಮ ಪ್ರೀತಿಗೆ ಒಂದು ವ್ಯಾಲ್ಯೂ ಅನ್ನೋದು ಕೂಡ ಸಿಗುತ್ತೆ. ಖಂಡಿತ ಯಶಸ್ಸು ಅನ್ನೋದು ನಿಮ್ಮದೇ ಆಗುತ್ತೆ. ತುಂಬ ಪ್ರೀತಿ ಮಾಡೋವಂಥ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರ್ತಾರೆ, ನಿಮಗೆ ಸಿಗ್ತಾರೆ. ತುಂಬ ನೋವಲ್ಲಿ ಇದ್ದೀರಾ, ಪ್ರೀತಿ ಬಗ್ಗೆನೇ ತುಂಬ ಯೋಚನೆ ಮಾಡಿಕೊಂಡು ತುಂಬ ನೋವಲ್ಲಿ ಇದ್ದೀರಾ. ಆದರೆ ಖಂಡಿತವಾಗ್ಲೂ ಆ ಪ್ರೀತಿ ನಿಮಗೆ ಖಂಡಿತ ಸಿಗುತ್ತೆ ಅನ್ನೋ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ. ಹೊಸ ಪ್ರೀತಿ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ, ಹೊಸ ಬಿಗಿನಿಂಗ್ ಅನ್ನೋದು ಕೂಡ ಬರ್ತಾ ಇದೆ. ನಿಮ್ಮ ಕೆರಿಯರಲ್ಲಿ ಒಂದು ಆಪರ್ಚುನಿಟಿ ಅನ್ನೋದು ಕೂಡ ನಿಮಗೆ ಸಿಗ್ತಾ ಇದೆ. ಎಲ್ಲ ರೀತಿಯಿಂದ ಆಗಸ್ಟ್ ತಿಂಗಳಿನಲ್ಲಿ ಮೀನರಾಶಿಯವರಿಗೆ ತುಂಬ ಚೆನ್ನಾಗಿ ಇದೆ ಅನ್ನೋದು ಇಲ್ಲಿ ಇದೆ. ದುಡ್ಡು ಬರುತ್ತೆ, ಪ್ರೀತಿ ಬರುತ್ತೆ, ಯಶಸ್ಸು ಅನ್ನೋದು ಕೂಡ ಬರುತ್ತೆ. ಕೆರಿಯರಲ್ಲಿ ಯಶಸ್ಸನ್ನು ಕಾಣ್ತೀರಾ. ಆದರೆ ಎಲ್ಲೋ ಸ್ವಲ್ಪ ನೋವು ಅನ್ನೋದು ಕೂಡ ನಿಮಗೆ ಕಾಣುತ್ತೆ. ಎಲ್ಲೋ ನಮ್ಮ ಜೊತೆಯಲ್ಲೇ ಇರೋರು ನಮಗೆ ಮೋಸ ಮಾಡಿದ್ರು, ಮೋಸ ಮಾಡ್ತಾರೆ ಅನ್ನೋ ಒಂದು ನೋವು ನಿಮ್ಮನ್ನು ಕಾಡೋಂಥ ಚಾನ್ಸಸ್ ಕೂಡ ಆಗಸ್ಟ್ ತಿಂಗಳಿನಲ್ಲಿ ಇದೆ. ದುಡ್ಡಿದ್ರೂ ಕೂಡ ಏನು ಮಾಡೋದು ದುಡ್ಡಿಗಾಗಿ ಅನ್ನೋ ಯೋಚನೆ ಕೂಡ ಮಾಡ್ತೀರಾ ಕೆಲವರು. ನೀವು ಯಾವ ವಿಷಯವಾಗಿ ಈ ವಿಷಯದಲ್ಲಿ ನನಗೆ ರಿಸಲ್ಟ್ ಸಿಗ್ತಾ ಇಲ್ಲ, ನಾನು ತುಂಬ ಕಾದೆ ಅಂತ ಕೂಡ ಮೀನರಾಶಿಯವರಲ್ಲಿ ಕೊರಗ್ತಾ ಇದ್ದರೆ ಖಂಡಿತ ನಿಮಗೆ ಆ ವಿಷಯದಲ್ಲಿ ಈ ಆಗಸ್ಟ್ ತಿಂಗಳಿನಲ್ಲಿ ಒಂದು ಒಳ್ಳೆಯ ರಿಸಲ್ಟ್ ಅನ್ನೋದು ಖಂಡಿತ ಸಿಗುತ್ತೆ. ತುಂಬ ಪಾರ್ಟಿ ಮೂಡಲ್ಲಿ ಇರೋವಂಥದ್ದು ಕೂಡ ಇಲ್ಲಿ ಇದೆ. ಆಗಸ್ಟ್ ತಿಂಗಳಿನಲ್ಲಿ ಮೀನರಾಶಿಯವರು ತುಂಬ ಪಾರ್ಟಿ ಮೂಡಲ್ಲಿ ಕೂಡ ಇರ್ತೀರ. ಮತ್ತು ನಿಮ್ಮ ಹೆಲ್ತ್ ಕೂಡ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ ಆಗುವಂಥ ಚಾನ್ಸಸ್ ಕೂಡ ಇದೆ. ಮೆಡಿಸನನ್ನು ಖಂಡಿತ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ತೊಗೊಂಡಿದ್ದೆ ಆದರೆ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಪರ್ಸ್ನಲ್ ಗ್ರೋತ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಪ್ರೀತಿನಲ್ಲಿ ಒಂದು ಹೊಸ ರೀತಿಯಾದಂಥ ಒಂದು ಪ್ರೀತಿ ಅನ್ನೋದು ನಿಮ್ಮ ಜೀವನದಲ್ಲಿ ಖಂಡಿತ ಸಿಗುತ್ತೆ. ಯಾವುದೇ ರೀತಿ ಯೋಚನೆನ ಮಾಡೋದಕ್ಕೆ ಹೋಗಬೇಡಿ. ಆಗಸ್ಟ್ ತಿಂಗಳಿನಲ್ಲಿ ಮೀನರಾಶಿಯವರಿಗೆ ತುಂಬಾ ಚೆನ್ನಾಗಿದೆ, ಪಾಸಿಬಿಲಿಟಿ ಇದೆ. ನೀವೇನು ಅಂದ್ಕೊಂಡಿದ್ದೀರ ಅದೆಲ್ಲ ಆಗುತ್ತೆ ಮೀನರಾಶಿನಲ್ಲಿ. ಸೈಲೆಂಟಾಗಿರಿ. ತಾಳ್ಮೆ ಅನ್ನೋದು ತುಂಬ ಇಂಪಾರ್ಟೆಂಟು. ನಿಧಾನವೇ ಪ್ರಧಾನ ಅನ್ನೋ ರೀತಿ ತಾಳ್ಮೆಯಿಂದ ಇದ್ದಷ್ಟು ನೀವೇನು ಅಂದ್ಕೊಂಡಿದ್ದೀರಾ, ಏನು ಅಂದ್ಕೊತೀರೋ ಅದೆಲ್ಲ ಖಂಡಿತವಾಗ್ಲೂ ಆಗುತ್ತೆ ಅನ್ನೋದು ಇಲ್ಲಿ ಇದೆ. ಯಾರಾದರೂ ಇಲ್ಲಿ ಏನಾದರೂ ಒಂದು ಪರ್ಸ್ನಲ್ ಬಿಸ್ನೆಸ್ ಆಗಿರ್ಬೋದು, ಕೆರಿಯರ್ ಬಗ್ಗೆ ಆಗಿರ್ಬೋದು, ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಅದರಲ್ಲಿ ಒಂದು ಮಾಸ್ಟರಿ ತಗೊಳ್ಳೋ ಅಂಥ ಚಾನ್ಸಸ್ ಕೂಡ ಇಲ್ಲಿ ಇದೆ. ಕೆಲವರು ಎಜುಕೇಷನಲ್ಲಿ ಮಾಸ್ಟರಿ ಪೋಸ್ಟನ್ನು ತಗೊಳ್ಳೋಂಥವ್ರು ಕೂಡ ಇಲ್ಲಿ ಇದ್ದೀರಾ. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಯಾರು ಇಲ್ಲ ಅಂತ ಅನ್ನಿಸ್ಬೇಕು ಅಂತ ಅಂದ್ಕೊಂಡಿದ್ರು ಅಂಥವರು ಕೂಡ ನಿಮ್ಮ ಜೀವನದಿಂದ ದೂರ ಹೋಗುವಂಥ ಚಾನ್ಸಸ್ ಕೂಡ ಇದೆ. ಅವ್ರಿಗೂ ಕೂಡ ನಿಮ್ಮ ಶಕ್ತಿಯ ಬಗ್ಗೆ,
ಒಂದು ಪರಿಚಯ ಅನ್ನೋದು ಕೂಡ ಆಗಸ್ಟ್ ತಿಂಗಳಿನಲ್ಲಿ ಆಗುತ್ತೆ. ನಮ್ಮಿಂದ ಇವ್ರಿಗೆ ಏನು ಮಾಡೋದಕ್ಕೆ ಆಗಲ್ಲ, ಇವರು ಸ್ಟ್ರಾಂಗು ಅನ್ನೋದು ಕೂಡ ಅವ್ರಿಗೆ ತಿಳಿಯುವಂಥ ಚಾನ್ಸಸ್ ಕೂಡ ಇಲ್ಲಿ ಇದೆ. ಒಂದು ಅಪ್ಸ್ ಆ್ಯಂಡ್ ಡೌನ್ ಕೂಡ ಬರುವಂಥ ಚಾನ್ಸಸ್ ಇದೆ ಆಗಸ್ಟ್ ತಿಂಗಳಿನಲ್ಲಿ ಮೀನರಾಶಿಯವರಿಗೆ. ನೀವು ಅಂದ್ಕೊಂಡೇ ಇರಲ್ಲ ಅಂತ ಒಂದು ಹೊಸದನ್ನು ಕೂಡ ಮಾಡ್ಬೋದು, ಅಥವಾ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂಥದ್ದು ಒಂದು ಗೊತ್ತಿಲ್ಲ ಹೇಳಬೇಕು ಅಂತ ಒಂದು ಸಾವಿನ ಸುದ್ದಿ ಕೂಡ ಬರೋವಂಥ ಚಾನ್ಸಸ್ಸು ಇಲ್ಲಿ ಇದೆ. ಮತ್ತು ನ್ಯೂ ಬಿಗಿನಿಂಗ್ ಅನ್ನೋದು ತುಂಬಾ ಚೆನ್ನಾಗಿದೆ. ಮತ್ತು ನಿಮ್ಮ ಮೈಂಡನ್ನು ಮನಸ್ಸನ್ನು ಆದಷ್ಟು ಫ್ರೆಶ್ ಆಗಿ ಇಟ್ಕೊಳ್ಳಿ. ನೆಗೆಟಿವ್ ಯೋಚನೆನ ಬಿಟ್ಬಿಟ್ಟು ಪಾಸಿಟಿವ್ ಯೋಚನೆನ ಮಾತ್ರ ನಿಮ್ಮ ಮೈಂಡಲ್ಲಾಗಲಿ ಮನಸ್ಸಲ್ಲಾಗಲಿ ಇಟ್ಕೋಬೇಕಾಗುತ್ತೆ. ನೆಗೆಟಿವ್ ನೀವು ಏನು ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಮೈಂಡಲ್ಲಾಗಲಿ ಮನಸ್ಸಲ್ಲಾಗಲಿ ಇಟ್ಕೊಂಡಿರ್ತೀರ, ಖಂಡಿತ ಅದು ಆಗೋವಂಥ ಚಾನ್ಸಸ್ ಇಲ್ಲಿ ಇದೆ. ಆದ್ದರಿಂದ ಕಾಮಾಗಿ ಇರಿ, ಕೂಲಾಗಿ ಇರಿ ಅನ್ನೋದು ಕೂಡ ಇಲ್ಲಿ ಇದೆ. ನಿಮ್ಮ ಗುರುಗಳನ್ನು ನಂಬಿ ಒಂದು ಧ್ಯಾನ ಅನ್ನೋದನ್ನು ಮಾಡಿ, ನಿಧಾನವೇ ಪ್ರಧಾನ ಅನ್ನೋ ರೀತಿ ನಿಧಾನ ಆದ ಪರವಾಗಿಲ್ಲ, ಒಂದು ಸರಿಯಾದ ಮಾರ್ಗದಲ್ಲಿ ನಡೀತಾ ಇದ್ದೀರಾ. ಆ ಮಾರ್ಗ ನೀವು ಯಾವ ಸರಿಯಾದ ಮಾರ್ಗದಲ್ಲಿ ನಡೀತಾ ಇದ್ದೀರಾ ಅದು ನಿಮಗೆ ಒಂದು ಒಳ್ಳೆಯ ಯಶಸ್ಸನ್ನು ತಂದುಕೊಡೋಂಥ ಚಾನ್ಸಸ್ಸು ಆಗಸ್ಟ್ ತಿಂಗಳು ಆಗಿದೆ ಮೀನರಾಶಿಯವ್ರಿಗೆ. ಆಗಲೇ ಹೇಳಿದಾಗೆ ಎಜುಕೇಷನಲ್ಲಿರೋಂಥವ್ರಾಗಿರ್ಬೋದು ಅಥವಾ ಕೆರಿಯರಲ್ಲಿ ಕೂಡ ಕೆಲವರು ಮಾಸ್ಟರಿ ಮಾಡೋವಂಥ ಚಾನ್ಸಸ್ ಕೂಡ ಇಲ್ಲಿ ಇದೆ. ಆದರೆ ತಾಳ್ಮೆ ತುಂಬ ಇಂಪಾರ್ಟೆಂಟ್. ಈ ತಿಂಗಳು ಕೊನೆವರೆಗೂ ಕೂಡ ಮೀನರಾಶಿಯವರಿಗೆ ತುಂಬ ತಾಳ್ಮೆಯಿಂದ ಇರಬೇಕು ಅನ್ನೋದು ಇಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ. ನಿಮಗೆ ತುಂಬ ಸೆಕ್ಯೂರ್ ಕೂಡ ಇದ್ದೀರಾ, ಒಂದು ಆಶೀರ್ವಾದ ಕೂಡ ಇಲ್ಲಿ ಇದೆ. ಏಂಜಲ್ಸ್ ಆಶೀರ್ವಾದ ಕೂಡ ನಿಮಗೆ ಸಿಗ್ತಾ ಇದೆ. ನೀವೇನೆಲ್ಲ ಅಂದ್ಕೊಂಡಿದ್ದೀರ ಅದೆಲ್ಲ ಮೀನರಾಶಿಯವರು ಆಗಸ್ಟ್ ತಿಂಗಳಿನಲ್ಲಿ ತುಂಬ ಚೆನ್ನಾಗಿ ಆಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಕೋಪ ಅನ್ನೋದನ್ನೆಲ್ಲ ಬಿಟ್ಟು ಧ್ಯಾನ ಅನ್ನೋದನ್ನು ಮಾಡಬೇಕಾಗುತ್ತೆ. ಕೆಲವರು ಪಾರ್ಟ್ನರ್ಶಿಪ್ಪಲ್ಲಿ ಕೂಡ ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ. ಯಾರೆಲ್ಲ 3 ಜನ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಒಂದು ವರ್ಕನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅವ್ರಿಗೂ ಕೂಡ ಅದರಲ್ಲಿ ಒಂದು ಯಶಸ್ಸು ಅನ್ನೋದು ಕೂಡ ಕಾಣುತ್ತೆ. ಅದ್ರ ಕಡೆ ಪ್ರೋಗ್ರೆಸ್ಸನ್ನು ಮಾಡಬೇಕಾಗುತ್ತೆ. ಅದ್ರ ಕಡೆ ನಿಮ್ಮ ಗಮನನ, ನಿಮ್ಮ ಕೆರಿಯರ್ ಕಡೆ ನೀವು ಏನು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದ್ರ ಕಡೆ ನಿಮ್ಮ ಗಮನನ ಕೊಟ್ಟು ಮಾಡಿದ್ದೆ ಆದರೆ ಖಂಡಿತ ಎಲ್ಲ ಚೆನ್ನಾಗಿ ಆಗುತ್ತೆ ಅನ್ನೋದು ಮೀನರಾಶಿಯವರಿಗೆ ಇಲ್ಲಿ ಇದೆ. ಕೆರಿಯರು, ಲವ್ ಲೈಫು, ಕೆರಿಯರು ಎಲ್ಲನೂ ಕೂಡ ಆಗಸ್ಟ್ ತಿಂಗಳಿನಲ್ಲಿ ಮೀನರಾಶಿಯವರಿಗೆ ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನೋದು ಇಲ್ಲಿ ಒಂದು ಮೆಸೇಜ್ ಇದೆ. ನೋಡಿ, ತುಂಬ ಚೆನ್ನಾಗಿದೆ. ನಂಬಿಕೆ ಅನ್ನೋದನ್ನು ನಂಬಿ ನಿಮ್ಮ ಪ್ರೀತಿ ಕೂಡ ನಿಮ್ಮ ಪ್ರೀತಿನಲ್ಲಿ ಒಂದು ಬದಲಾವಣೆದು ಕೂಡ ಅನ್ನೋದು ಬರುತ್ತೆ. ನೀವು ಸರಿಯಾದ ಆ್ಯಕ್ಷನನ್ನು ತಗೊಂಡ್ರೆ ನಿಮ್ಮ ಪ್ರೀತಿನಲ್ಲೂ ಒಂದು ಬದಲಾವಣೆ ಅನ್ನೋದು ಖಂಡಿತ ಸಿಗುತ್ತೆ. ನಂಬಿಕೆ ಅನ್ನೋದನ್ನು ನಂಬಿಕೆ ಇಟ್ಟಿದ್ದೆ ಆದರೆ ಎಲ್ಲನೂ ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ನಂಬಿಕೆ ಅನ್ನೋದು ತುಂಬ ಇಂಪಾರ್ಟೆಂಟು. ನಿಮ್ಮ ಮನಸ್ಸು ಏನು ಹೇಳುತ್ತೆ, ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳುತ್ತೆ ಅದನ್ನು ನೀವು ನಂಬಿ ಸರಿಯಾದ ರೀತಿಯಲ್ಲಿ, ಸರಿಯಾದ ಮಾರ್ಗದಲ್ಲಿ, ಸರಿಯಾದ ಸಮಯಕ್ಕೆ ಒಂದು ಸರಿಯಾದ ನಿರ್ಧಾರನ ತಗೊಳ್ಳಿ. ಸಿಚುವೇಶನ್ ಅನ್ನೋದು ಖಂಡಿತ ಇಂಪ್ರೂವ್ ಆಗುತ್ತೆ ಅನ್ನೋದು ಇಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ. ಬನ್ನಿ, ನಿಮ್ಮ ಲವ್ ಲೈಫಲ್ಲಿ ಏನು ಅಪ್ಡೇಟ್ ಸಿಗುತ್ತೆ ಮೀನರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಅಂತ ನೋಡುವ. ಹನಿಮೂನ್ಗೆ ಹೋಗ್ತೀರಾ ಆಗಸ್ಟ್ ತಿಂಗಳಿನಲ್ಲಿ. ಕೆಲವರು ಹನಿಮೂನ್ಗೆ ಹೋಗುವಂಥ ಚಾನ್ಸಸ್ ಕೂಡ ಇಲ್ಲಿ ಇದೆ. ನಿಮ್ಮ ಪ್ರೀತಿನಲ್ಲಿ ಪಾಸಿಟಿವಿಟಿನ ತುಂಬಿ ನಿಮ್ಮ ಪ್ರೀತಿಗೆ ಪಾಸಿಟಿವಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಕೂಡ ಇದೆ. ರೊಮ್ಯಾನ್ಸ್ ಬರ್ತಾ ಇದೆ. ಒಂದು ನಿಮ್ಮ ಪ್ರೀತಿ ಸ್ಪಿರಿಚುವಲ್ ಪಾತ್ನಲ್ಲಿ ಕೂಡ ಹೋಗುವಂಥ ಚಾನ್ಸಸ್ ಇದೆ. ಆದಷ್ಟು ನೀವು ನಿಮ್ಮನ್ನು ಪ್ರೀತಿಸಬೇಕಾಗುತ್ತೆ. ಕೆಲವರಿಗೆ ಎಂಗೇಜ್ಮೆಂಟ್ ಆಗ್ತಾಯಿದೆ, ಕೆಲವರಿಗೆ ಹನಿಮೂನ್ ಹೋಗ್ತಾ ಇದ್ದೀರಾ, ಮದುವೆ ಆಫರ್ ಕೂಡ ಬರೋವಂಥ ಚಾನ್ಸಸ್ ಕೂಡ ಇಲ್ಲಿ ಇದೆ. ನೀವು ನಿಮ್ಮ ಜೀವನದ ಕಡೆ ಗಮನ ಕೊಡೋವಂಥ ಇದು ಕೂಡ ತುಂಬಾ ಇಲ್ಲಿ ಜಾಸ್ತಿ ಇದೆ. ನಿಮ್ಮ ಪ್ರೀತಿನ ಎಂಜಾಯ್ ಮಾಡ್ತೀರಾ, ರೊಮ್ಯಾನ್ಸ್ ಬರುತ್ತೆ. ನಿಮ್ಮನ್ನು ನೀವು ಚೆನ್ನಾಗಿಟ್ಕೋಬೇಕು ಅಂತ ಕೂಡ ಇಲ್ಲಿ ಯೋಚನೆ ಮಾಡೋವಂಥದ್ದು ಇಲ್ಲಿ ಇದೆ. ಆಗಸ್ಟ್ ತಿಂಗಳಿನಲ್ಲಿ ಮೀನರಾಶಿಯವರಿಗೆ ಎಂಗೇಜ್ಮೆಂಟ್ ಕೂಡ ಆಗುವಂಥದ್ದು ಕೆಲವರಿಗೆ ಇಲ್ಲಿ ಇದೆ. ಆದರೆ ಆದಷ್ಟೇ ತುಂಬ ಜನ ಇಲ್ಲಿ ಮೊದಲು ನಾನು ಚೆನ್ನಾಗಿರಬೇಕು, ನಾನು ಚೆನ್ನಾಗಿಟ್ಕೋಬೇಕು ಅಂತ ಕೂಡ ಇಲ್ಲಿ ಯೋಚನೆನ ಮಾಡೋವಂಥದ್ದು ಇದೆ. ಏಂಜಲ್ಸ್ ಏನು ಹೇಳ್ತಿದ್ದಾರೆ ಅಂದರೆ ನೋ ನೀಡ್ ಟು ವೆರಿ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಯಾರೆಲ್ಲ ಏನಾದರೂ ಅಂದ್ಕೊಂಡಿದ್ರೆ ಖಂಡಿತ ಅದ್ರ ಬಗ್ಗೆ ಯೋಚನೆನ ಮಾಡೋದಕ್ಕೆ ಹೋಗಬೇಡಿ. ಖಂಡಿತ ಬರೋವಂಥ ಮುಂದಿನ 5 ತಿಂಗಳಲ್ಲಿ ನೀವೇನು ಅಂದ್ಕೊಂಡಿದ್ದೀರೋ ಅದು ಆಗುತ್ತೆ ಅನ್ನೋವಂಥದ್ದನ್ನು ಏಂಜಲ್ಸ್ ಇಲ್ಲಿ ಹೇಳ್ತಾ ಇದ್ದಾರೆ.
ಯಾರೆಲ್ಲ ಏನು ಅಂದ್ಕೊಂಡಿದ್ದೀರಾ ನಿಮ್ಮ ಲೈಫಲ್ಲಿ ಏನೂ ಆಗಲಿಲ್ಲ ಅಂತ ರೀತಿ ಇದೇ ರೀತಿ ಇದೆ, ಮುಂದಕ್ಕೇನು ಇದು ಏನು ಬದಲಾಗ್ತಿಲ್ಲ ಅಂತ ಕೂಡ ಯಾರಾದರೂ ಅಂದ್ಕೊಂಡಿದ್ರೆ ಖಂಡಿತ ಬರುವಂಥ ಮುಂದಿನ 5 ತಿಂಗಳುಗಳಲ್ಲಿ ಎಲ್ಲ ಸಮಸ್ಯೆ ಪರಿಹಾರ ಆಗೋಂಥದ್ದು ಕೂಡ ಇಲ್ಲಿ ಇದೆ. ಬನ್ನಿ ಆಗಸ್ಟ್ ತಿಂಗಳಿನಲ್ಲಿ ಮೀನರಾಶಿಯವರಿಗೆ ಅವರ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾರೆ ಅಂತ ನೋಡುವ. ಏಂಜಲ್ಸ್, ಜವಾಬ್ದಾರಿ ಎನ್ನುವುದು ಕೆಲವೊಂದು ಸಾರಿ ಪ್ರೀತಿಯನ್ನು ಮರೆಸುತ್ತದೆ. ಪ್ರೀತಿ ಇದ್ದರೂ ಸಹ ಜವಾಬ್ದಾರಿಯ ಹೊಣೆ ನನ್ನನ್ನು ಕಣ್ಣಿದ್ದು ಕುರುಡನನ್ನಾಗಿಸಿದೆ. ನನಗಾಗಿ ಎಲ್ಲರನ್ನು ಕಡೆಗಣಿಸಿ ನಾನೇ ನಿನಗೆಲ್ಲ ಎನ್ನುವೆಯಲ್ಲ. ಅದೊಂದು ಪದ ಸಾಕು ಎಲ್ಲ ನೋವನ್ನು ಮರೆಸುವುದಕ್ಕೆ. ಆ ಪದಕ್ಕೆ, ಆ ಪ್ರೀತಿಗೆ ಆ ಶಕ್ತಿ ಇದೆ. ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಎಷ್ಟು ಚೆನ್ನಾಗಿ ಯೋಚನೆ ಮಾಡ್ತಿದ್ದಾರೆ ಅಂತ ಅಂದರೆ, ಜವಾಬ್ದಾರಿ ಅನ್ನೋದು ಕೆಲವೊಂದು ಸಲ ನಿನ್ನನ್ನು ನನ್ನಿಂದ ಮರೆಸ್ಬಿಡುತ್ತೆ, ಆದರೂ ನೀನು ನನ್ನನ್ನು ಮರೆತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಯಾವ ದೇವರ ಆಶೀರ್ವಾದ ಸಿಗುತ್ತೆ ಆಗಸ್ಟ್ ತಿಂಗಳಿನಲ್ಲಿ ಮೀನರಾಶಿಯವರಿಗೆ ಅಂತ ನೋಡುವ. ಸಮಯಕ್ಕೆ ತಕ್ಕ ಉತ್ತರ ಸಿಗುವುದು. ಜೀವನದಲ್ಲಿ ತುಂಬ ಬದಲಾವಣೆ ಬರೋದರಲ್ಲಿ ಇದೆ, ನಂಬಿಕೆ ಇಡಿ. ತಕ್ಕ ಪ್ರತಿಫಲ ಸಿಗುವ ಸಮಯದಲ್ಲಿ ಮತ್ತೆ ದಡ್ಡರಂತೆ ವರ್ತಿಸದಿರಿ. ಮನಸ್ಸನ್ನು ಕಣ್ಣನ್ನು ತೆರೆದು ನೋಡಿದರೆ ಎಲ್ಲವನ್ನು ತಿಳಿಯುವುದು. ಯಾರಿಗೂ ಬೇಡವಾಗಿರುವುದು ನನಗೆ ಬೇಕಾಗಿರುವುದು. ಮಂಜುನಾಥಾಯ ನಮಃ. ಶ್ರೀ ಮಂಜುನಾಥ ಸ್ವಾಮಿಗಳ ಆಶೀರ್ವಾದ ಇದೆ ಮೀನರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ. ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದರೆ, ಸಮಯ ಅನ್ನೋದು ಖಂಡಿತ ಬಂದಾಗ ಅದಕ್ಕೆ ತಕ್ಕ ಪ್ರತಿಫಲ ಅನ್ನೋದು ಸಿಗುತ್ತೆ. ಕೆಲವೊಂದ್ಸಲಿ ಯಾರೂ ಇಷ್ಟಪಡದೇ ಇರೋವಂಥ ಮಸಣ ಹೇಗೆ ಮಂಜುನಾಥ ಸ್ವಾಮಿಗಳಿಗೆ ಸ್ಮಶಾನ ಇಷ್ಟನೋ, ಅದೇ ರೀತಿ ಯಾರಿಗೂ ಬೇಡದೇ ಇರೋವಂಥ ನೀನು ನನಗೆ ಪ್ರಿಯ ಆಗಿದೆಯಾ ಅಂತ ಕೂಡ ಇಲ್ಲಿ ಮೀನರಾಶಿಯವರಿಗೆ ಮಂಜುನಾಥ ಸ್ವಾಮಿಗಳ ಆಶೀರ್ವಾದ ಸಿಗ್ತಾ ಇದೆ. ಆದ್ದರಿಂದ ದಯವಿಟ್ಟು ಬೇರೆಯವ್ರ ಬಗ್ಗೆ ಯೋಚನೆನ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಜೀವನದ ಕಡೆ, ನಿಮ್ಮ ಗೋಲ್ ಕಡೆ ಗಮನನ ಕೊಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಚಾನ್ಸ್ ನೋಡುವ. ಯಾರೋ ಮನೆಗೆ ಪೆಟ್ಟು ತರಬೇಕು ಅಂತ ಅಂದ್ಕೊಂಡಿದ್ದೀರಾ, ಬೆಕ್ಕು ಅಥವಾ ನಾಯಿ ತರಬೇಕು ಅಂತ ಅಂದ್ಕೊಂಡಿದ್ದೀರಾ, ತರ್ತೀರಾ ಖಂಡಿತ. ಮತ್ತು ನಿಮ್ಮ ವಿಶ್ ಫುಲ್ಫಿಲ್ ಆಗೋದ್ರಲ್ಲಿ ಇದೆ. ನಿಮ್ಮ ಕೆರಿಯರ್ ಗ್ರೋತ್ ಆಗೋದ್ರಲ್ಲಿ ಕೂಡ ಇದೆ. ತುಂಬ ಚೆನ್ನಾಗಿ ಗ್ರೋತ್ ಅನ್ನೋದು ಖಂಡಿತ ಆಗುತ್ತೆ. ನಿಮ್ಮ ವಿಶ್ ಎಲ್ಲ ಫುಲ್ಫಿಲ್ ಆಗುತ್ತೆ. ಮೀನಿನ ವ್ಯಾಪಾರಿಗಳಿಗೆ ನೋಡಿ, ಮೀನರಾಶಿಯವರಿಗೆ ಮೀನೇ ಬಂದಿದೆ. ಇಲ್ಲಿ ನೀವು ಸ್ಟಾರ್ ಸೀಡ್ ಕೂಡ ಇದ್ದೀರಾ. ತುಂಬ ಬ್ಲೆಸ್ಸಿಂಗ್ ಇದೆ ನಿಮಗೆ. ತುಂಬ ಸೆಕ್ಯೂರ್ ಕೂಡ ಇದ್ದೀರಾ. ಪಾಪು ಬರುವಂಥದ್ದು ಕೂಡ ಇಲ್ಲಿ ಇದೆ. ಬರುವಂಥ ಹುಣ್ಣಿಮೆ ಒಳಗಡೆ ನೀವೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಆಗೋವಂಥ ಚಾನ್ಸಸ್ ಕೂಡ ಇಲ್ಲಿ ಇದೆ. ತುಂಬಾ ಚೆನ್ನಾಗಿದೆ. ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಲೈಫು ತುಂಬಾ ಬದಲಾವಣೆ. ನೀವು ಅಂದ್ಕೊಂಡಿರೋದಿಲ್ಲ, ಅದಕ್ಕಿಂತ ಇನ್ನೂ ಚೆನ್ನಾಗಿ ನಿಮ್ಮ ಜೀವನ ಕೆರಿಯರ್ ಬದಲಾಗುತ್ತೆ ಅನ್ನೋ ಅಂಥದ್ದು ಇಲ್ಲಿ ಕೂಡ ಇದೆ. ಮತ್ತು ಪಾಪು ಬರ್ತಾಯಿದೆ. ಮತ್ತು ಒಂದು ತಾಯಿಯ ಆಶೀರ್ವಾದ, ಒಬ್ಬ ಚಾಮುಂಡೇಶ್ವರಿ ಆಶೀರ್ವಾದ ಆಗಿರ್ಬೋದು, ಅಥವಾ ನಿಮ್ಮ ಮನೆಯ ದೇವರ ಆಶೀರ್ವಾದ ಕೂಡ ನಿಮಗೆ ಖಂಡಿತ ಇದೆ. ನಿಮಗೆ ನಿಮ್ಮ ಎಲ್ಲ ದೇವರ ಆಶೀರ್ವಾದ ಕೂಡ ಸಿಗ್ತಾಯಿದೆ. ನೀವು ನಿಮ್ಮ ಜೀವನದಲ್ಲಿ ಏನೆಲ್ಲ ಅಂದ್ಕೊಂಡಿದ್ದೀರಾ ಆಗಸ್ಟ್ ತಿಂಗಳಿನಲ್ಲಿ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ. ತುಂಬ ಸೆಕ್ಯೂರ್ ಅನ್ನೋದು ಕೂಡ ನಿಮಗೆ ಇದೆ. ತುಂಬ ಆಶೀರ್ವಾದ ಇದೆ. ನೀವು ಅಂದ್ಕೊಂಡಿರೋ ಕನಸುಗಳೆಲ್ಲ ನನಸಾಗುವಂಥದ್ದು ಆಗಸ್ಟ್ ತಿಂಗಳಿನಲ್ಲಿ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದು ಆಗಸ್ಟ್ ತಿಂಗಳ ಮೀನರಾಶಿಯವರ ಆಗಸ್ಟ್ ತಿಂಗಳ ರೀಡಿಂಗ್ ಆಗಿತ್ತು. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಆಲ್.